ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಸಕ್ರಮ ವರದಿ ಬಂದ ಮೇಲಷ್ಟೇ ಮನೆ ಹಂಚಿಕೆ. ದನ ದಾಹಕ್ಕೆ ಬಿದ್ದು ವಲಸಿಗರಿಗೆ ಆಶ್ರಯ ಕೊಟ್ಟ ಕೋಗಿಲು ಲೇಔಟ್ನಲ್ಲಿ 6 ತಿಂಗಳಿಂದ 76 ಕುಟುಂಬ ವಾಸ. ಥಣಿಸಂದ್ರದಲ್ಲಿ ಒತ್ತುವರಿ ತಿರುವು ಕಾರ್ಯಾಚರಣೆ. ಬಿಡಿಎಯಿಂದ ಹಲವು ಮನೆಗಳು ನೆಲಸಮ. ರಾಜ್ಯದ ಬಿ ಖಾತೆದಾರರಿಗೆ ಗುಡ್ ನ್ಯೂಸ್. ಬಿಜೆಪಿ ಕಾರ್ಯಕರ್ತೆ ವಿವಸ್ರ ಪ್ರಕರಣ 9 ಜನರ ವಿರುದ್ಧ ದಾಖಲಾಯಿತು ಎಫ್ಐಆರ್. ಸಕ್ಕರೆ ಕಾರ್ಖಾನೆ ದುರಂತಕ್ಕೆ 7 ಬಲಿ. ಇದೆಲ್ಲದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಯಾವುದೇ ಮನೆ ಹಂಚಿಕೆ ಇಲ್ಲ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ ನೀಡಿದ್ದಾರೆ. ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗುತ್ತಿದೆ. ಮಾನದಂಡಗಳ ಪ್ರಕಾರ ಪರಿಶೀಲನೆ ನಡೆಯುತ್ತಿದೆ. ವರದಿ ಬಂದ ನಂತರ ಮನೆಗಳ ಹಂಚಿಕೆ ಆಗುತ್ತದೆ ಎಂದಿದ್ದಾರೆ. ವಸತಿ ಸಚಿವ ಜಮೀರ್ ಅಹಮದ್ ಮಾತನಾಡಿ, ದಾಖಲೆಗಳ ಪರಿಶೀಲನೆ ಕಾರ್ಯ ಇನ್ನೂ ನಡೆಯುತ್ತಿದೆ. ವಸತಿ ಇಲಾಖೆಯಿಂದ ಮನೆಗಳು ಸಿದ್ಧವಿದೆ. ವರದಿ ಬಂದ ಬಳಿಕ ಮನೆಗಳ ಹಂಚಿಕೆ ಕಾರ್ಯ ನಡೆಯಲಿದೆ ಎಂದಿದ್ದಾರೆ. ಪರಿಶೀಲನೆ ಮುಗಿದ ನಂತರ ನಾವು ಮೊದಲನೇ ಪಟ್ಟಿ ಆದಷ್ಟು ಬೇಗ ಒಂದು ಕೆಲವರಿಗೆ ಯಾರು ಅರ್ಹರಿದ್ದಾರೆ ಅವರಿಗೆ ಪರ್ಯಾಯ ವಸತಿ ವ್ಯವಸ್ಥೆಗೆ ಮಾಡಿಕೊಡ್ಬೇಕು ಅಂತ ನಾವು ಹೇಳಿದ್ದೇವೆ. ಇನ್ನೂ ಪರಿಶೀಲನೆ ನಡೆದಿದೆ. ವೆರಿಫಿಕೇಶನ್ ಮುಗಿಯೋವರೆಗೂ ಸದ್ಯಕ್ಕೆ ನಾವೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಸರಿಯಿಲ್ಲ. ಒಂದು ಚೂರು ಕೂಡ ನಾವು ನಿಯಮಾವಳಿಯಿಂದ ಪಕ್ಕಕ್ಕೆ ಸರಿಯೋದು ಬೇಡ ಅನ್ನುವಂಥದ್ದು ವಸತಿ ಸಚಿವರು ನಂದು ಇಬ್ಬರದು ಕೂಡ ಒಂದೇ ತೀರ್ಮಾನ. ಅಪ್ಲಿಕೇಶನ್ ಹಾಕೋರಿಗೆಲ್ಲ ಮನೆ ಕೊಡಕ್ ಆಗಲ್ಲ. ಯಾರು ಡೆಮಾಲಿಷ್ ಮಾಡಿದ್ದಾರೆ ಅವ್ರಿಗೆ ಕನ್ಸಿಡರ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಅವ್ರು ಲೋಕಲ್ ಆಗಿರ್ಬೇಕು, ನಮ್ಮ ಕರ್ನಾಟಕದವ್ರು ಇರಬೇಕು. ಆಚೆವ್ರು ಇದ್ರೆ ಯಾವ ಕಾರಣಕ್ಕೆ ಕೊಡಲ್ಲ. ಹೌಸಿಂಗ್ ಸ್ಕೀಮ್ಗೆ ನಾವು ಮನೆ ಕೊಡಬೇಕಾದ್ರೆ ಅವ್ರು 5 ವರ್ಷ ಇಲ್ಲಿ ವಾಸ ಮಾಡಿರ್ಬೇಕು ಬೆಂಗಳೂರು ಸಿಟಿಯವ್ರಿಗೆ. ಅಂತವ್ರನ್ನೇ ನಾವು ಕೊಡಕ್ಕಾಗೋದು. ಆ ಕಾರಣಕ್ಕೇನೆ ತಡ ಆಗ್ತಾ ಇರೋದು. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ವಾಸ ಇದ್ದವರನ್ನ ಯಲಹಂಕ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಈಗಾಗಲೇ ದುಡ್ಡು ಪಡೆದು ಮನೆ ನೀಡಿದ್ದಾರೆ ಅಂತೇಳಿ ವಾಸಿಂ ಮತ್ತು ವಿಜಯ್ ಬಂಧನವಾಗಿದೆ. ಇವರಿಗೆ ಎಷ್ಟು ದುಡ್ಡು ಕೊಟ್ರಿ, ಯಾವಾಗ ಕೊಟ್ಟಿದ್ರಿ, ನೀವು ಎಲ್ಲಿಂದ ಬಂದಿರೋದು ಅಂಥೇಳಿ ಅಕ್ರಮವಾಗಿ ವಾಸವಿದ್ದಂತಹ ನಿವಾಸಿಗಳನ್ನು ಕೂಡ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಯಲಹಂಕ ಠಾಣೆಯಲ್ಲಿ ಪೊಲೀಸರು ನಿರಾಶ್ರಿತರನ್ನ ಕೂರಿಸಿ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ವೇಳೆ A1 ವಿಜಯ್ಗೆ ಹಣ ಕೊಟ್ಟ ಸತ್ಯ ಬಹಿರಂಗವಾಗಿದೆ. ಹಣ ಕೊಟ್ಟು ಆಶ್ರಯವನ್ನು ಪಡೆದುಕೊಂಡಿರುವ ಬಗ್ಗೆ ನಿವಾಸಿಗಳೇ ಪಬ್ಲಿಕ್ ಟಿವಿಯ ಎದುರು ಸತ್ಯ ಬಾಯ್ಬಿಟ್ಟಿದ್ದಾರೆ. A1 ವಿಜಯ್ಗೆ ದುಡ್ಡು ಕೊಟ್ಟಿರೋದು ನಿಜ, ನಮಗೆ ಕರೆಂಟ್ ಇರಲಿಲ್ಲ, ಕರೆಂಟ್ಗಾಗಿ ದುಡ್ಡು ಕೊಟ್ವಿ, ತಿಂಗಳಿಗೆ ಇಂತಿಷ್ಟು ಅಂತೇಳಿ ಯಾರೋ ಬಂದು ಹಣ ಪಡಿತಾ ಇದ್ರು. ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸರಿಗೆ ಕೊಟ್ಟಿದ್ದೇವೆ ಅಂತೇಳಿ ನಿವಾಸಿ ಶ್ರೀನಿವಾಸ್ ತಿಳಿಸಿದ್ದಾರೆ. ಸರ್, ನಾನು ಅದೇ ಸಣ್ಣ ಪುಟ್ಟ ಅಮೌಂಟ್ ಕೊಟ್ಟಿದ್ದೆ. ಯಾಕಂದರೆ ಇಲ್ಲಿ ಇದು ಶೀಟ್ ಹಾಕೋದಕ್ಕೆ ನನ್ನ ಹತ್ರ ಯಾರೋ ಶೀಟ್ ಈಸ್ಕೊಡ್ತೀವಿ ಅಂತ ಹೇಳಿದರು. ಅದಕ್ಕೆ ನಾನು ಕೊಟ್ಟಿದ್ದೆ. ಜಾಗಕ್ಕೆ ನಾನು ಕೊಟ್ಟಿರಲಿಲ್ಲ. ಈಗ ವಿಜಯ್ ಅವರೇ ಕೇಳಿದ್ರು ನನಗೆ, ಶೀಟ್ ಇಂಥ ಜಾಗದಲ್ಲಿದೆ ತಗೊಳ್ಳಿ ಅಂತ ಸೆಕೆಂಡ್ ಹ್ಯಾಂಡ್ನಲ್ಲಿ. ಸರ್, ಅದೆಲ್ಲ ಅವ್ರದ್ದೇ ಇನ್ಚಾರ್ಜ್. ವಿದ್ಯುತ್ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಮ್ಗೆ ಕರೆಂಟ್ ಬರೋದು ಬಂತು ಅಷ್ಟೇ. ಯಾರನ್ನ ಮಾತಾಡಿದ್ರು ಏನೋ ಅಂತ ಅವ್ರು ಯಾರೋ ಅಪ್ಪ ಅಣ್ಣನ ಯಾರೋ ಇದ್ರು, ಅವ್ರಿಗೆ ಮಾತಾಡಿ ಅದು ಕೊಟ್ಟಿದ್ದು. ಕೋಗಿಲು ಲೇಔಟ್ ನಿರಾಶ್ರಿತರ ಲಿಸ್ಟು ಇದೀಗ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ಅಧಿಕಾರಿಗಳ ಸರ್ವೆಯಲ್ಲಿ ಶಾಕಿಂಗ್ ವಿಚಾರ ಬಯಲಾಗಿದೆ. ಬರೋಬ್ಬರಿ 76 ಕುಟುಂಬಗಳು ಕಳೆದ 6 ತಿಂಗಳ ಹಿಂದೆ ಕೋಗಿಲು ಲೇಔಟ್ಗೆ ಬಂದಿರೋದು ಸರ್ವೆಯಲ್ಲಿ ಗೊತ್ತಾಗಿದೆ. 6 ತಿಂಗಳಿನಿಂದ 76 ಕುಟುಂಬಗಳು ಕೋಗಿಲು ಲೇಔಟ್ನಲ್ಲಿ ವಾಸ ಮಾಡ್ತಾ ಇದ್ವು ಅನ್ನೋದು ಸರ್ವೆಯಲ್ಲಿ ಬಹಿರಂಗಗೊಂಡಿದೆ. ಒಟ್ಟು 119 ಕುಟುಂಬಗಳ ಪೈಕಿ 76 ಕುಟುಂಬಗಳು 6 ತಿಂಗಳಿನಿಂದ ವಾಸ ಮಾಡ್ತಾ ಇದ್ರು. ಉಳಿದ 43 ಮಂದಿಯಲ್ಲಿ 37 ಮಂದಿ ಮೂಲ ಬೆಂಗಳೂರಿಗರು. ಉಳಿದ 6 ಮಂದಿ ಕಳೆದ ಕೆಲ ವರ್ಷಗಳ ಹಿಂದೆ ಕೋಗಿಲು ಲೇಔಟ್ಗೆ ಬಂದಿದ್ದಾರೆ. 37 ಕುಟುಂಬಗಳನ್ನು ಹೊರತುಪಡಿಸಿ ಉಳಿದವರು ವಲಸಿಗರು ಅನ್ನೋದು ಗೊತ್ತಾಗಿದೆ. ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಇವತ್ತು ಸಣ್ಣ ಲಿಸ್ಟ್ ಸಲ್ಲಿಕೆಯಾಗಿದ್ದು 37 ಮಂದಿ ಅರ್ಹರ ದಾಖಲೆಗಳನ್ನು ಪೊಲೀಸ್ ವೆರಿಫಿಕೇಶನ್ ಮಾಡಲಾಗ್ತಿದೆ. ಪೊಲೀಸ್ ವೆರಿಫಿಕೇಶನ್ ಬಳಿಕ ಅರ್ಹರಿಗೆ ಮನೆ ವಿತರಣೆ ಮಾಡುವುದಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಕೋಗಿಲು ಲೇಔಟ್ ಬೆನ್ನಲ್ಲೇ ಥಣಿಸಂದ್ರದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯಾಗಿದೆ. ಇವತ್ತು ಬೆಳ್ಳಂಬೆಳಗ್ಗೆ ಥಣಿಸಂದ್ರದಲ್ಲಿ ಜೆಸಿಬಿ ಘರ್ಜಿಸಿದೆ. ಹಲವು ಮನೆಗಳು ನೆಲಸಮಗೊಂಡಿದ್ದು ಬಿಡಿಎ ವತಿಯಿಂದ ತೆರವು ಕಾರ್ಯಾಚರಣೆಯಾಗಿದೆ. ಈ ವೇಳೆ ಸ್ಥಳದಲ್ಲಿ ಬಿಡಿಎ ವಿರುದ್ಧ ಒತ್ತುವರಿದಾರರು ಆಕ್ರೋಶ ವ್ಯಕ್ತಪಡಿಸಿದರು. ಅನಧಿಕೃತವಾಗಿ ನಿರ್ಮಾಣವಾಗಿರುವ ಶೆಡ್ಗಳನ್ನು ಬಿಡಿಎ ಅಧಿಕಾರಿಗಳು ತೆರವು ಮಾಡಿದ್ದು ಸುಮಾರು 100 ಕೋಟಿ ರೂಪಾಯಿಗಳ ಆಸ್ತಿಯನ್ನು ವಶಕ್ಕೆ ಪಡೆದಿದ್ದಾರೆ. ಥಣಿಸಂದ್ರ ಗ್ರಾಮದ ಸರ್ವೆ ನಂಬರ್ 28/1 ಮತ್ತು 28/2 ನಲ್ಲಿ 2 ಎಕರೆ ಪ್ರದೇಶದಲ್ಲಿ ಅನಧಿಕೃತವಾಗಿ ನಿರ್ಮಾಣವಾಗಿದ್ದ ಶೆಡ್ಗಳನ್ನು ತೆರವು ಮಾಡಲಾಗಿದೆ. ಪ್ರಾಬ್ಲಮ್ ಏನಿದೆ ಯಾರು ಹೇಳಿಲ್ಲ, ಏನು ಗೊತ್ತಿಲ್ಲ. ನಾನು ಈಸ್ಕೊಳ್ಳೋವಾಗ ಏನು ಪ್ರಾಬ್ಲಮ್ ಇಲ್ಲ, ಚೆಕ್ ಮಾಡಿದೆ, ಕ್ರಾಸ್ ವೆರಿಫೈ ಮಾಡಿದೆ, ಅದೆಲ್ಲ ಚೆಕ್ ಮಾಡಿ ರಿಜಿಸ್ಟರ್ ಮಾಡಿ ಅಪ್ ಟು ಡೇಟ್ ಟ್ಯಾಕ್ಸ್ ಪೇ ಮಾಡಿದ್ದೀನಿ. ಸೇಲ್ ಡೀಡ್ ಇದೆ ಅಬ್ಸಲ್ಯೂಟ್ ನನ್ನ ಹತ್ರ. ಇವಾಗ ಸಡನ್ ಆಗಿ ಕೇಸ್ ವಿನ್ ಆಗಿದೆ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಇದು ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಷನ್ ಕೊಟ್ಟಿರಬೇಕು ಅವರು, ಈ ಥರ ಆಗ್ತಿದೆ ಏನಿದೆ ಅಂತ. ನಮ್ದು ಎಲ್ಲ ಇದೆ ಸರ್, ಡಾಕ್ಯುಮೆಂಟ್ ಎಲ್ಲ ಇದು ಮಾಡಿದ್ವಿ, ರಿಜಿಸ್ಟ್ರೇಷನ್ ಮಾಡಿರೋದಿದೆ, ಖಾತಾ ಕನ್ಯಾ ಕಟ್ಟಿರೋದಿದೆ, ಲೈಟ್ ಬಿಲ್ ಕಟ್ಟಿರೋದು ಎಲ್ಲ ಇದೆ ಸರ್ ನಮ್ಮ ಹತ್ರ. ನೋಟಿಸ್ ಕೊಟ್ಟಿಲ್ಲ, ಏನೆಲ್ಲ ಬಂದು ಕೇಳಿದ್ರೆ ನಾವು ಕೇಸ್ ವಿನ್ ಮಾಡಿದ್ದೀವಿ, ನಮ್ದು ಕೆಲಸ ನಾವು ಮಾಡ್ತೀವಿ. ಹೆಂಗೆ ಮುಂದೆ ಜೀವನ ನಿಮ್ಮದು? ಈಗೆಲ್ಲ ಬೀದಿ ಪಾಲಾಗೋಯ್ತು. ಅದೇ ನೋಡ್ಬೇಕು ಸರ್, ಎಲ್ಲಿ ಇದು ಮಾಡ್ತಾರೆ ಗೊತ್ತಿಲ್ಲ. ಏನೋ ಒಂದು ಕೊಟ್ಟಿದ್ರೆ ಪರವಾಗಿಲ್ಲ ಸರ್. ಎಲ್ಲ ನೋಡಿ ಇವಾಗ ಸೆಂಟ್ರ್ ರೋಡ್ನಲ್ಲಿ ಇದ್ದೀವಿ ಸರ್ ನಾವು.
ರಾಜ್ಯದ ಬಿ ಖಾತಾದಾರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಬಿ ಖಾತಾದಿಂದ ಎ ಖಾತಾ ಮಾಡಲು ಸಿದ್ದರಾಮಯ್ಯ ನೇತೃತ್ವದ ಕ್ಯಾಬಿನೆಟ್ ಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿದೆ. ರಾಜ್ಯದ ಮಹಾನಗರ ಪಾಲಿಕೆಗಳು, ನಗರಸಭೆ, ಪಟ್ಟಣ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಎ ಖಾತಾ ಭಾಗ್ಯ ಸಿಗಲಿದೆ. ಬಿ ಖಾತಾ ನಿವೇಶನ, ಕಟ್ಟಡಗಳು, ಅಪಾರ್ಟ್ಮೆಂಟ್ಗಳಿಗೆ ಎ ಖಾತಾ ಮಾನ್ಯತೆ ನೀಡಲು ಸರ್ಕಾರ ಮುಂದಾಗಿದೆ. 10 ಲಕ್ಷ ಬಿ ಖಾತಾ ಆಸ್ತಿಗಳು ಇದ್ದು ದಂಡದ ಪ್ರಮಾಣವನ್ನು ಇನ್ನೂ ನಿಗದಿ ಮಾಡಿಲ್ಲ. ಅಧಿಕೃತ ಆದೇಶದ ವೇಳೆ ದಂಡ ನಿಗದಿಪಡಿಸುವುದಾಗಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಇನ್ನೂ ಕೆಲ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಮೂಲಸೌಕರ್ಯ ಯೋಜನೆಗಳು, ಆರೋಗ್ಯ ಕೇಂದ್ರಗಳ ಸ್ಥಾಪನೆ ಮತ್ತು ಸನ್ನಡತೆ ಆಧಾರದ ಮೇಲೆ ಕೈದಿಗಳ ಬಿಡುಗಡೆಯಂತಹ ಪ್ರಮುಖ ಕಾರ್ಯಗಳಿಗೆ ಸರ್ಕಾರ ಅನುಮತಿ ನೀಡಿದೆ. ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ರಚಿಸಿರುವ ಬಡಾವಣೆಗಳಲ್ಲಿನ ಬಿ ಖಾತಾ ನಿವೇಶನ, ಕಟ್ಟಡ, ಅಪಾರ್ಟ್ಮೆಂಟ್, ಪ್ಲಾಟ್ಗಳಿಗೆ ಎ ಖಾತಾ ನೀಡೋದ್ರ ಬಗ್ಗೆ ಈಗೇನು GBAದಲ್ಲಿದೆಯಲ್ಲ ಆ ರೀತಿಯಾಗಿ ಮಾಡೋದಕ್ಕೆ ಸ್ಥಳೀಯ ಸಂಸ್ಥೆಗಳಿಗೆ, ಮುನ್ಸಿಪಾಲಿಟಿ ಇವೆಲ್ಲವೂ ಅನುಮತಿ ನೀಡಲಾಯಿತು. ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಲಿಕೆಯ ಸದಸ್ಯೆ ಸುವರ್ಣ ಸೇರಿದಂತೆ 9 ಜನರ ವಿರುದ್ಧ ದೂರು ದಾಖಲಾಗಿದೆ. ಎಫ್ಐಆರ್ ಆಗ್ತಿದ್ದಂತೆ ಪಾಲಿಕೆಯ ಸದಸ್ಯೆ ಸುವರ್ಣ ಮನೆ ಖಾಲಿ ಮಾಡಿದ್ದಾರೆ. ಮತ್ತೊಂದು ಕಡೆ ಹುಬ್ಬಳ್ಳಿಯ ಗಾಂಧಿವಾಡದ ಸಿಮೆಂಟ್ ಚಾಳದಲ್ಲಿರುವಂತಹ ಸುವರ್ಣ ಮನೆ ಮುಂದೆ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಈ ನಡುವೆ ಸಂತ್ರಸ್ತೆ ಸುಜಾತ ಮನೆಗೆ ಬಿಜೆಪಿ ಮಹಿಳಾ ನಿಯೋಗ ಭೇಟಿ ಕೊಟ್ಟು ಘಟನೆಯ ಬಗ್ಗೆ ಮಾಹಿತಿ ಪಡೆದುಕೊಂಡಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಪರಮೇಶ್ವರ್ ಮಾತನಾಡಿ, ಹೆಣ್ಣು ಮಗಳ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ನೋಡಿ, ಈಗಾಗಲೇ ಹುಬ್ಳಿಯ ಪೊಲೀಸ್ ಕಮಿಷನರ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದು ಸಾಕು ಅಂತ ಅನ್ಸುತ್ತೆ. ಒಬ್ಬ ಹೆಣ್ಣು ಮಗಳ ವಿಚಾರದಲ್ಲಿ ಅದನ್ನ ಕೈಗೆತ್ಕೊಂಡು ರಾಜಕೀಯ ಮಾಡೋದಕ್ಕೆ ಹೋಗೋದಿದೆಯಲ್ಲ, ಅದು ಸರಿ ಕಾಣಿಸಲ್ಲ. ಹುಬ್ಬಳ್ಳಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರುದಾರ ಸುವರ್ಣ ಕಲ್ಲಾಕುಂಟ್ಲಾರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆಯುವ ವೇಳೆ ಹೈಡ್ರಾಮವೇ ನಡೆದಿದೆ. ಪ್ರಕರಣ ದಾಖಲಾಗುತ್ತಿದ್ದಂತೆ ಎಸ್ಕೇಪ್ ಆಗಿದ್ದ ಸುವರ್ಣ ಕಲ್ಲಕುಂಟ್ಲ ಹುಬ್ಬಳ್ಳಿ ಹೊರವಲಯದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ವೇಳೆ ಪೊಲೀಸರು ವಶಕ್ಕೆ ಪಡೆಯುತ್ತಿದ್ದಂತೆ ಸುವರ್ಣ ಕುಸಿದು ಬಿದ್ದಿದ್ದಾರೆ. ತಕ್ಷಣವೇ ಪೊಲೀಸರು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದು ಸುವರ್ಣಗೆ ಆರೋಗ್ಯ ತಪಾಸಣೆ ಮಾಡಿಸಿದ್ದಾರೆ. ಮಹಿಳೆ ವಿವಸ್ತ್ರಗೊಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಶವಪುರ ಠಾಣೆಯಲ್ಲಿ ಸುವರ್ಣ ಕಲ್ಲಕುಂಟ್ಲ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಮ್ಮ ಕಾರ್ಪೊರೇಟರ್ ಸುವರ್ಣ ಅಕ್ಕ ಅವರಿಗೆ ಆರಾಮಿಲ್ಲ, ಹೋಗಿ ನೋಡ್ಬೇಕಂತೇಳಿ ನಮ್ಮ ಮಾಹಿತಿ ಬಂದ ತಕ್ಷಣ ನಾವು ಅರ್ಜೆಂಟಾಗಿ ಅಲ್ಲಿ ಹೋದ್ವಿ. ಅವರು ಒಂದು ಸಂಬಂಧಿಕರ ಮನೆ ಒಳಗೆ ಉಳ್ಕೊಂಡಿದ್ರು. 12-1 ಗಂಟೆಲಿಂದ ಏನು ಊಟ ಮಾಡಿಲ್ಲ. ಅವರಿಗೆ ಒಂದು ಸಕ್ಕರೆ ಬರ್ತಾ ಇದೆ, ಹಾಗೆ ಅವರಿಗೆ ಎದೆ ನೋವು ಇದೆ, ಹಾರ್ಟ್ ಇಶ್ಯೂಸ್ ಆಗ್ತಾ ಇದೆ. ಸೊ ಎಮರ್ಜೆನ್ಸಿ ಅವ್ರನ್ನ ಶಿಫ್ಟ್ ಮಾಡಬೇಕು ಅಂಥೇಳಿ ನಾವು ಎಲ್ಲರೂ KMCಗನ್ನು ಕರ್ಕೊಂಡು ಬರ್ಬೇಕಂತೇಳಿ ಅವ್ರ ನಿರ್ಣಯ ಮಾಡಿದ್ವಿ. ಅದರೊಳಗೆ ಪೊಲೀಸರು ಕೂಡ ಬಂದರು ಅಲ್ಲಿ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮರಕುಂಬಿ ಗ್ರಾಮದ ಇನಾಮ್ದಾರ್ ಸಕ್ಕರೆ ಕಾರ್ಖಾನೆ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೆ 3 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಗೋಕಾಕ ತಾಲೂಕಿನ ಗೊಡಚಿನಮಲ್ಕಿ ಗ್ರಾಮದ ಭರತೇಶ ಸಾರವಾಡಿ, ಬಾಗಲಕೋಟೆ ಜಿಲ್ಲೆಯ ಮರೆಗುದ್ದಿ ಗ್ರಾಮದ ಗುರುಪಾದಪ್ಪ ತಮ್ಮನವರ್, ಅಥಣಿ ಪಟ್ಟಣದ ಮಂಜುನಾಥ್ ತೇರದಾಳ, ಬೈಲಹೊಂಗಲ ತಾಲೂಕಿನ ಅರವಳ್ಳಿ ಗ್ರಾಮದ ನಿವಾಸಿ ಮಂಜುನಾಥ್ ಮಡಿವಾಳಪ್ಪ ಕಾಜಗಾರ್ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಸದ್ಯ ಮುರಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆಸ್ಪತ್ರೆ ಮುಂದೆ ಪೋಷಕರ ಗೋಳಾಟ ಮುಗಿಲು ಮುಟ್ಟಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕುಗೊಂಡಿದೆ. ಡಿಜಿಟಲ್, ಫಿಸಿಕಲ್ ಸಾಕ್ಷ್ಯಗಳ ಆಧಾರವಾಗಿಟ್ಟುಕೊಂಡು ಈಗಾಗಲೇ 26 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಇದೀಗ ಮತ್ತೆ ಬಿಜೆಪಿಯ 33 ಹಾಗೂ ಕಾಂಗ್ರೆಸ್ನ 30ಕ್ಕೂ ಹೆಚ್ಚು ಜನರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ. ಬಿಜೆಪಿಯ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು, ಮಾಜಿ ಶಾಸಕ ಸುರೇಶ್ ಬಾಬು, ರೆಡ್ಡಿ ಆಪ್ತ ಅಲಿ ಖಾನ್ ಸೇರಿದಂತೆ 33 ಜನರಿಗೆ ನೋಟಿಸ್ ಹೋಗಿದೆ. ಗಲಭೆಯಲ್ಲಿ ಭಾಗಿಯಾಗದ ಬಳ್ಳಾರಿ ನಗರದ ಮುಂಚೂಣಿ ಬಿಜೆಪಿ ಕಾರ್ಯಕರ್ತರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಗಲಭೆಯಲ್ಲಿ ಭಾಗಿಯಾಗಿದ್ರು 39 ವಾರ್ಡ್ಗಳ ಅನ್ವಯ ಲೀಸ್ಟ್ ಮಾಡಿ ಟಾರ್ಗೆಟ್ ಮಾಡಿದ್ದಾರೆ ಅಂತೇಳಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ವಿಡಿಯೋ ದೃಶ್ಯಗಳನ್ನು ಆಧರಿಸಿ 107 ನೋಟಿಸ್ ಅನ್ನು ಕೊಡಲಾಗಿದೆ. ಇದರಲ್ಲಿ ಯಾವುದೇ ತಾರತಮ್ಯ ಮಾಡಿಲ್ಲ ಅಂತೇಳಿ ಪೊಲೀಸ್ ಮೂಲಗಳು ಸ್ಪಷ್ಟಪಡಿಸಿವೆ. ಇನ್ನು ಗಲಭೆಯಲ್ಲಿ ಭಾಗಿಯಾಗಿರುವ ಬಹುತೇಕರು ಬಂಧನದ ಭೀತಿಯಿಂದ ಪರಾರಿಯಾಗಿದ್ದಾರೆ.
ಬಳ್ಳಾರಿಯಲ್ಲಿನ ಜನಾರ್ದನ್ ರೆಡ್ಡಿ ನಿವಾಸದ ಎದುರು ವಾಲ್ಮೀಕಿ ಬ್ಯಾನರ್ ವಿಚಾರವಾಗಿ ಗಲಭೆಯಾಗಿತ್ತು. ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಬೆಂಬಲಿಗರ ನಡುವೆ ಜಟಾಪಟಿಯಾಗಿತ್ತು. ಈ ಬ್ಯಾನರ್ ಗಲಭೆಯಲ್ಲಿ ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ದಾಯಿತು. ಅದರ ಜೊತೆಗೆ ರಾಜಕೀಯ ಮೇಲಾಟ ಕೂಡ ಆಯಿತು. ಆದ್ರೀಗ ಗಲಭೆಗೆ ಸಂಪೂರ್ಣ ಪೊಲೀಸರ ವೈಫಲ್ಯವೇ ಕಾರಣ ಅನ್ನೋದು ಗೊತ್ತಾಗಿದೆ. ಘಟನೆ ನಡೆದ ದಿನವೇ ಎಸ್ಪಿ ಪವನ್ ಅಮಾನತು ಮಾಡಿದ ಸರ್ಕಾರ ಬಳಿಕ ಡಿಐಜಿ ಕಟಿಯಾರ್ ವರ್ಗಾವಣೆ ಮಾಡಿದೆ. ಗಲಭೆಗೆ ಕಾರಣ ಪೊಲೀಸ್ ವೈಫಲ್ಯ ಅನ್ನೋದು ವರದಿಯಲ್ಲಿ ಉಲ್ಲೇಖವಾಗಿದೆ. ಈ ವರದಿಯನ್ನ ಎಡಿಜಿಪಿ ಹಿತೇಂದ್ರ, ಡಿಜಿಪಿ ಸಲೀಂಗೆ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಬಳ್ಳಾರಿ ಪ್ರಕರಣವನ್ನ ಸಿಬಿಐಗೆ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ನಮ್ಮ ಪೊಲೀಸರಿಗೆ ತನಿಖೆ ಮಾಡುವ ಸಾಮರ್ಥ್ಯ ಇದೆ. ನಮ್ಮ ಪೊಲೀಸರು ಯಾವುದೇ ಪರಿಸ್ಥಿತಿಯನ್ನು ನಿಭಾಯಿಸುತ್ತಾರೆ. ಈ ಪ್ರಕರಣ ಸಿಬಿಐಗೆ ಕೊಡುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಷನ್ ಮಾಡೋದರಲ್ಲಿ ಸಾಮರ್ಥ್ಯ ಇದೆ ಅವರಿಗೆ. ದೇ ಆರ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಎನಿ ಸಿಚುವೇಶನ್. ಅದು ಒಂದು ವೇಳೆ ಆಗಲಿಲ್ಲ, ಅವ್ರ ಕೈಲಿ ಆಗೋದಿಲ್ಲ ಅಂತ ಅನ್ನುವಂಥ ಸಂದರ್ಭ ಬಂದರೆ ನಾವು CBI ಮತ್ತೊಂದು ಅನ್ಬೋದು. ಆದರೆ ನಾವು ಯಾವುದೇ ಇಂಥ ಕೇಸ್ಗಳನ್ನ CBI ಕೊಡೋದಿಲ್ಲ ಅಂತ ಕೂಡ ಕ್ಯಾಬಿನೆಟ್ಟಲ್ಲಿ ನಿರ್ಧಾರ ಮಾಡಿದ್ದೇವೆ. ಬಳ್ಳಾರಿಗೆ ಹೋಗಿ ಡಿಕೆ ಶಿವಕುಮಾರ್ ಯಾವ ಆಧಾರದಲ್ಲಿ ಪೊಲೀಸರ ಜೊತೆಗೆ ಮೀಟಿಂಗ್ ನಡೆಸಿದ್ರು ಎಂಬ ಕುಮಾರಸ್ವಾಮಿ ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ, ನನಗೆ ನಿಮಗಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದೆ. ನಾನು ಸಿಎಂ ಆಗದೇ ಇದ್ರೂ ರಾಜ್ಯದ DCM ಆಗಿದ್ದೇನೆ. ನನಗೆ ಆಡಳಿತ ನಡೆಸೋದು ಗೊತ್ತಿದೆ, ಸಭೆ ನಡೆಸೋದು ಗೊತ್ತಿದೆ ಅಂತ ಹೇಳಿದ್ದಾರೆ. ಇನ್ನು ನಿಮಗಿಂತ ಹೆಚ್ಚು ಆಡಳಿತ ನಡೆಸೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ನಾನು ರಾಜಕೀಯದಲ್ಲಿ ಅವರಿಗಿಂತ ಹೆಚ್ಚು ಹಿರಿಯವ, ಅವರಿಗಿಂತ ಹೆಚ್ಚು ಮಾಹಿತಿ ನನಗಿದೆ, ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಅಂತ ಹೇಳಿದ್ದಾರೆ. ಈ ನಡುವೆ ಡಿಸಿಎಂ ಡಿಕೆಶಿ ಕೆಪಿಸಿಸಿ ಕಚೇರಿಗೆ ಬರ್ತಿದ್ದಂತೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ಗೆ ಜೈ ಅಂತ ಹೇಳಿ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ I am more experienced than Kumaraswamy in politics. I have a better experience. I might have not become the chief minister. I have better experience on administration, better than Kumaraswamy. I have been a minister for a very long time. I know what is administration, how to work, and whom to call, whom not to call. I know. I don't want to learn anything from Kumaraswamy. ರಷ್ಯಾದಿಂದ ತೈಲ ಖರೀದಿಸುತ್ತಿರುವ ಭಾರತಕ್ಕೆ 50% ಸುಂಕ ಶಿಕ್ಷೆ ವಿಧಿಸುವ ಮಸೂದೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ ಯುದ್ಧ ಯಂತ್ರಕ್ಕೆ ಇಂಧನ ಒದಗಿಸುತ್ತಿರುವ ದೇಶಗಳನ್ನ ರಕ್ಷಿಸಲು ಈ ಕ್ರಮ ಅಂತ ಟ್ರಂಪ್ ಹೇಳಿದ್ದಾರೆ. ಉಕ್ರೇನ್ನಲ್ಲಿ ಯುದ್ಧ ನಿಲ್ಲಿಸಿ ಶಾಂತಿ ಸ್ಥಾಪನೆಗೆ ನಡೆಸುತ್ತಿರುವ ಮಾತುಕತೆಗಳ ಹಿನ್ನೆಲೆಯಲ್ಲಿ ಈ ಕ್ರಮ ಬಂದಿದೆ. ಮುಂದಿನ ವಾರ ದ್ವಿಪಕ್ಷೀಯ ಮತದಾನಕ್ಕೆ ಹಾಕಲಾಗುವುದು ಅಂತ ಎಕ್ಸ್ ಖಾತೆಯಲ್ಲಿ ಟ್ರಂಪ್ ತಿಳಿಸಿದ್ದಾರೆ. ಈ ಮಸೂದೆ ಜಾರಿಯಾದ್ರೆ ಭಾರತದ ರಫ್ತು ವ್ಯಾಪಾರಕ್ಕೆ ಭಾರೀ ಹೊಡೆತ ಬೀಳುವ ಸಾಧ್ಯತೆ ಇದೆ. ಔಷಧ, ಉಕ್ಕು, IT ಉತ್ಪನ್ನಗಳು ಸೇರಿದಂತೆ ಹಲವು ಕ್ಷೇತ್ರಗಳು ಪರಿಣಾಮ ಎದುರಿಸಬಹುದು.